Hey guys, welcome back to my channel. Hello. ಈ ವಿಡಿಯೋ ಸ್ಪೆಷಲ್ ಏನಂದರೆ ನಾವೆಲ್ಲರೂ ಸೇರಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಆಫ್ಟರ್ ಸಚ್ ಅ ಲಾಂಗ್ ಟೈಮ್ ನಾವು 10:30ಗೆ ಡಿನ್ನರು ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ನಾವು ಹೊರಟಿರೋದು TTಯಲ್ಲಿ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಬನ್ನಿ ಹೋಗೋಣ. ಬೆಳಗ್ಗೆ 6 ಗಂಟೆಗೆ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಈಗ. ಸೊ ನಾವು ಫಸ್ಟ್ ಡೆಸ್ಟಿನೇಷನ್ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ. ಸೊ ಇಲ್ಲಿ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ತೊಗೊಂಡಿದ್ದು ಮಂಗಳೂರು ಬನ್ಸ್, ದೋಸೆ, ಪೂರಿ, ಇಡ್ಲಿ, ವಡಾ. So here's the first destination and here we are at Yana. So ನಾವು ಯಾಣದಲ್ಲಿದ್ದೀವಿ. ಸೊ ಬನ್ನಿ ಒಳಗಡೆ ಹೋಗೋಣ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಟ್ರಕ್ಕಿಂಗ್ ಫೀಲಿಂಗ್ ನಮಗಿಲ್ಲಿ. ಸೊ ಬನ್ನಿ ಹೋಗೋಣ. ಸೊ ಇಲ್ಲಿ ಗೇಟ್ ಹಾಕಿದಾರಲ್ಲ, ಅದ್ರ ಮುಂದೆಗೆ ವೆಹಿಕಲ್ಸ್ನ ಅಲೌ ಮಾಡೋದಿಲ್ಲ. ಇವಾಗ ನಾವು ಟ್ರಕ್ಕಿಂಗ್ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಕರಡಿ ಬಂದ್ರೆ ಏನ್ ಮಾಡ್ಬೇಕು ಗೊತ್ತಲ್ವಾ? ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಸುಸ್ತಾಯ್ತು ಅಂದ್ರೆ ಈ ರೀತಿ ವುಡನ್ ಬೆಂಚಸ್ ಹಾಕಿರ್ತಾರೆ, ಕುತ್ಕೊಂಡು ರೆಸ್ಟ್ ಮಾಡ್ಬೋದು. ಸೊ ಇಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಈ ರೀತಿ ಲಾಂಗ್ ಹ್ಯಾಂಗಿಂಗ್ ಬ್ರಾಂಚ್ ಸಿಕ್ತು. ಸೊ ಅಲ್ಲಿ ನಾವೆಲ್ಲನೂ ಸ್ವಿಂಗ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ವಿ. ಬಟ್ ನನ್ನ ಹ್ಯಾಂಡ್ ತುಂಬ ಸ್ಲಿಪ್ ಆಗ್ತಾಯಿತ್ತು, ಆಗ್ತಾನೇ ಇರಲಿಲ್ಲ. ನಮ್ಮ ಚಿಕ್ಕಪ್ಪ ನಮ್ಮಮ್ಮ ಎಲ್ಲ ಎಷ್ಟು ಹಿಡಿದು ಕೊಟ್ಟರು. ಬಟ್ ಅದು ಫೈನಲಿ ಒಂದು ಸ್ವಲ್ಪ ಸ್ಲೈಡ್ ಮಾಡಿದೆ. ಬಂದ್ಬಿಡು. ಅದಾದಮೇಲೆ ನಮ್ಮ ಚಿಕ್ಕಪ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಬಟ್ ಸ್ಟಿಲ್ ಆಗಲಿಲ್ಲ. ಅದಾದಮೇಲೆ ನಮ್ಮಮ್ಮ ಟ್ರೈ ಮಾಡಿದ್ರು, ನಾನು ನಮ್ಮಮ್ಮ ಒಟ್ಟಿಗೆ ಟ್ರೈ ಮಾಡಿದ್ವಿ. ಆವಾಗ ನನಗೆ ಸ್ವಲ್ಪ ಬಂತು. ಇಟ್ ವಾಸ್ ಫನ್ದು. ಅದಾದಮೇಲೆ ವಿ ಕಂಟಿನ್ಯೂಡ್ ವಾಕಿಂಗ್ ಫ್ರಂಟ್. ಒಳಗಡೆ ನಾವು ಹೋಗಿ ಮೆಡಿಟೇಷನ್ ಮಾಡೋ ಥರ ಎಲ್ಲ ಫೋಟೋಸ್ನ ಇಟ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ಫನ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಗೈಸ್, ಈಗ ನಾವು ಇಲ್ಲಿ ಚಿಕ್ಕ ಯಾಣನ ರೀಚ್ ಆಗಿದ್ದೀವಿ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಬೆಟ್ಟ ಥರ. ಸೊ ಇದು ಬಂದು 2 ಟೈಪ್ಸ್ ಆಫ್ ಕೇವ್. ಗೈಸ್ ಇದೆ ನೋಡಿ ಗೈಸ್, ಯಾಣ ರೀಚ್ಡ್. ಇಲ್ಲಿ ಒಂದು ಟೆಂಪಲ್ ಇದೆ ಗೈಸ್. ನಾನು ಚಳಿ ಅನ್ಕೊಂಡೆ. ಒಳಗಡೆ ಬಂದ್ವಿ, ಸ್ಟೆಪ್ಸ್ನ ಸ್ಕಿಪ್ ಮಾಡಿ ಸೊ ರಿಯಲ್ ಟ್ರಕ್ಕಿಂಗ್ ಫೀಲ್ ಮಾಡೋಣ ಅಂತ ಹೇಳಿ ಈ ರೀತಿ ಬಂದ್ವಿ. ಇಲ್ಲಿ ನೋಡಿ, ಇದು ಆ ಬಂಡೆಕಲ್ಲು ಕೃಷ್ಣ ಲಿಟಲ್ ಫಿಂಗರಲ್ಲಿ ಹೋಲ್ಡ್ ಮಾಡ್ತಾರಲ್ವ ಆ ಥರ. ಬನ್ನಿ. ಸೊ ಫೋಟೋ ಸೆಕ್ಷನ್ಸ್ ಕೂಡ ಮಾಡ್ಕೊಂಡ್ವಿ. ನಾವು ಬೇರೆ ಥರದ ಕನಕಾಂಬರ ನೋಡ್ತಾ ಇದ್ದೀವಿ ಇಲ್ಲಿ. ನಾವು ಯೂಶಲಿ ಆರೆಂಜ್ ಕಲರ್ ನೋಡ್ತೀವಿ, ಬಟ್ ಇಲ್ಲಿ ಗ್ರೀನಿಶ್ ರಾಮ ಗ್ರೀನ್ ಇದೆ. ಬನ್ನಿ ಹೋಗೋಣ. ಸೊ ಗೈಸ್, ಅಲ್ಲಲ್ಲಿ ಈ ರೀತಿ ಸ್ಮಾಲ್ ವಾಟರ್ ಫಾಲ್ಸ್ ಥರ ಇತ್ತು. ಸೊ ಗೈಸ್, ನಮಗೆ ಇಲ್ಲಿ ದೇವಸ್ಥಾನ ಸಿಕ್ತಲ್ವ, ಅದೇ ಎಂಡು ಯಾಣದು. ನಾವು ಮುಂದೆ ಹೋಗ್ಬಿಟ್ವಿ ಗೊತ್ತಾಗ್ದಿರ. ಸೊ ನಾವು ಹಿಂದೆ ಬರಬೇಕಾಯ್ತು. ಸೊ ನೀವು ಆ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ನಿಮ್ಮ ಕಾಲು ತುಂಬ ನೋಡುತ್ತೆ. ನಾವು ಹಾಫ್ ರೀಚ್ ಆಗಿದ್ದೀವಿ, ಬಟ್ ಇನ್ನೂ ರೀಚ್ ಆಗಬೇಕು. ಬನ್ನಿ ಹೋಗೋಣ. ಸೊ ಇಲ್ಲಿ ಫ್ಲೋಯಿಂಗ್ ವಾಟರ್ ಇತ್ತು, ಅದಕ್ಕೋಸ್ಕರ ನಾನು ಯುಕ್ತಿ ಇಲ್ಲಿ ಸ್ವಲ್ಪ ಆಟ ಆಡ್ತಾ ಇದ್ವಿ. ತುಂಬ ಫನ್ ಆಗಿತ್ತು. ಗೈಸ್, ನಾವೀಗ ಹತ್ತಾ ಇದ್ದೀವಿ. ಫೈನಲಿ ರೀಚ್ ಆದ್ವಿ. ನಿಮ್ಗೆ ಕಾಣಿಸ್ತಾ ಇದೆಯಾ? ನಾವು ಹತ್ತೋಕ್ಕೆ ಹರಸಾಹಸ ಪಟ್ಟಿದ್ದೀವಿ. ಇಳಿಯೋದು ತುಂಬ ಈಸಿ, ಹತ್ತೋದು ತುಂಬ ಕಷ್ಟ.
ಈಗ ಹೋಗಿ ನನಗೊಂದು ಬಾಟಲ್ ನೀರು ಸಿಕ್ಬಿಟ್ರೆ ತುಂಬ ಖುಷಿ ಆಗುತ್ತೆ. ತುಂಬ ಥ್ಯಾಂಕ್ಸ್ ಅಪ್ಪ. ನಿನ್ನ ಎರಡು ತಗೊಳ್ಳೆ, ಇನ್ನೊಂದು ಎರಡು ಕೊಡಪ್ಪ. ಒಳ್ಳೆ ಮರಿ, ಮಕ್ಳಿಗೊಂದು ಎರಡು ಕೊಟ್ಬಿಡು, ಆವಾಗ ನೀರು ಬೇಕು ಅಂತ ಕೇಳ್ತೇವೆ. ಬಟ್ ಇಟ್ ವಾಸ್ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಮುಂದೆ ಹೋಗ್ತಾರೆ, ನಾನು ಅಮ್ಮ ಇದ್ದೀವಿ. ಬನ್ನಿ ಹೋಗೋಣ. ಹೇ ಗೈಸ್, ಸೊ ನಾವು ರೆಸಾರ್ಟ್ನ ರೀಚ್ ಆಗಿದ್ವಿ. ಇಲ್ಲಿ ನಾವು ರೂಮ್ಸ್ ಮಾಡಿಕೊಂಡು ಸ್ಟೇ ಆಗಿದ್ದೀವಿ. ಸೊ ಈಗ ಬೀಚ್ಗೆ ಹೋಗೋ ಪ್ಲ್ಯಾನ್ ಇದೆ. ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು. ಸೊ ಬನ್ನಿ ನಾನು ನಿಮಗೆ ನನ್ನ ರೂಮ್ನ ತೋರಿಸ್ತೀನಿ. ಸೊ ದಿಸ್ ಈಸ್ ಆರ್ ರೂಮ್. ಸೊ ಇಲ್ಲಿ ಲಗೇಜ್ ಎಲ್ಲ ಇಟ್ಟಿದ್ದೇನೆ ಹಾಗೆ. ಸೊ ಇದು ನಮ್ಮ ಬೆಡ್ಸ್, ಹಾಗೆ ಇದು ಅಗೇನ್ ಲಗೇಜ್. ಸೊ ಬನ್ನಿ ನಾನು ನಿಮಗೆ ನಮ್ಮ ಚಿಚ್ಚಿ ಅವರ ರೂಮ್ನ ಕೂಡ ತೋರಿಸ್ತೀನಿ. ಇದು ಬಂದು ವುಡ್ ಹೌಸ್ ಥರ ಇದೆ, ವುಡ್ ಹೌಸೇನೆ ಸಾರಿ. ಸೊ ಇದು ನಮ್ಮ ಚಿಚ್ಚಿಯವರ ರೂಮ್, ಕೃಪಾ ಚಿಚ್ಚಿಯವ್ರದ್ದು. ಸೊ ಬನ್ನಿ ನಿಮಗೆ ನಮ್ಮ ಚಿಚ್ಚಿಯವ್ರ ರೂಮ್ನ ತೋರಿಸ್ತೀನಿ. ಸೊ ಅವ್ರದ್ದು ಕೂಡ ಸೇಮ್ ಟೈಪ್ ಇದೆ, ನಮ್ಮದು ಮಾತ್ರ ಡಿಫ್ರೆಂಟ್ ಇದೆ. ಬಿಕಾಸ್ ಇವ್ರದ್ದು ಬಂದು ಸಿಂಗಲ್ ಬೆಡ್, ಬಟ್ ನಮ್ಮದು ಬಂದು ಡಬಲ್ ಬೆಡ್ ರೂಮ್, ವುಡ್ ಹೌಸ್ ಟೈಪ್ ಇಲ್ಲ. ಸೊ ಬನ್ನಿ ನೋಡೋಣ. ಸೊ ಈ ರೀತಿ ಇದೆ. ಚೇಂಜ್ ಮಾಡೋಣ. ಸೊ ಗೈಸ್ ನನ್ನ ಔಟ್ಫಿಟ್ ಚೇಂಜ್ ಆಯಿತು, ಬಟ್ ನಾನು ಓಪನ್ ಏರ್ಸ್ ಬಿಡ್ತಾ ಇಲ್ಲ. ನಾನು ಕ್ಲಿಪ್ ಹಾಕ್ತಾ ಇದ್ದೀನಿ, ಯಾಕಂದರೆ ಡಿಸ್ಟರ್ಬ್ ಮಾಡ್ತಾನೆ. ಹಲೋ ಗಾಯ್ಸ್. ಸೊ ಗೈಸ್ ನಾವಿಲ್ಲಿ ಲಂಚ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಚಿಚ್ಚಿ ಅವರು ಬಿರಿಯಾನಿ ತೊಗೊಂಡಿದ್ದಾರೆ, ಚಿಕನ್ ಬಿರಿಯಾನಿ, ಹಾಗೆ ಇದು ಫಿಶ್, ಹಾಗೆ ಇಲ್ಲಿ ಮೀನು ಊಟ ಕೂಡ ತೊಗೊಂಡಿದ್ದು ನಮ್ಮ ಡ್ಯಾಡಿ, ಹಾಗೆ ಇಲ್ಲಿ ಪರೋಟ, ಪನ್ನೀರ್ ಮಂಚೂರಿಯನ್ ಎಲ್ಲ ಇತ್ತು. ಸೊ ಗೈಸ್ ಇಲ್ಲಿ ನಾವು ಈಗ ಓಮ್ ಬೀಚ್ ರೀಚ್ ಆಗಿದ್ದೀವಿ. ಸೊ ಗೈಸ್ ಇಲ್ಲಿ ಎಷ್ಟೊಂದು ಜನ ಬ್ರೇಡ್ಸ್ ಹಾಕ್ತಾಯಿದ್ರು. ಸೊ ನಾವು ಕೂಡ ಬ್ರೇಡ್ಸ್ನ ಹಾಕ್ಸ್ಕೊಂಡ್ವಿ. ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬಂತು ಗೈಸ್, ನಂಗೆ ತುಂಬ ಇಷ್ಟ ಆಯಿತು. ಸೊ ಗೈಸ್ ಇಲ್ಲಿ ಇವರು ಇದಕ್ಕೆಲ್ಲನೂ ತುಂಬ ಎಕ್ಸ್ಪೆನ್ಸಿವ್ ಆಗಿ ಹೇಳ್ತಾರೆ, ಬಟ್ ನೀವು ಅದನ್ನು ಬಾರ್ಗೇನ್ ಮಾಡಿಕೊಂಡು ಕಮ್ಮಿ ಮಾಡಿಸ್ಕೊಳ್ಳಿ. ಎಲ್ಲಿ ಬಂದಿದ್ಯಾ? ವಿಚ್ ಬೀಚ್? ಸೊ ಇಲ್ಲಿ ನಾವು ಸ್ವಲ್ಪ ವೀಡಿಯೋಸ್ ಹಾಗೆಯೇ ಫೋಟೋಸ್ ಎಲ್ಲನೂ ಸ್ವಲ್ಪ ಫಿಲ್ಮ್ಯಾಟಿಕ್ ಆಗಿ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಗೈಸ್ ಇಲ್ಲಿ ನಾವು ಬೀಚಲ್ಲಿ ಸ್ವಲ್ಪ ಆಟ ಆಡ್ತಾ ಇದ್ವಿ. ಗೈಸ್ ಇವರೆಲ್ಲ ಇಲ್ಲಿ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ವಿ. ಸೊ ಗೈಸ್ ರಾತ್ರಿ ಆಗಿತ್ತು, ನಾವು ಮನೆಗೆ ಹೋಗಿ ಚೇಂಜ್ ಮಾಡಿಕೊಂಡು ನಾವು ಇಲ್ಲಿ ಕೂಟಲ್ ಬೀಚ್ಗೆ ಬಂದಿದ್ದೀವಿ ರಾತ್ರಿ ಡಿನ್ನರಿಗೆ. ಸೊ ಗೈಸ್ ಇಲ್ಲಿ ಈ ಲೈಟಿಂಗ್ಸ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಬೀಚ್ ಅಷ್ಟು ಕಾಣಲಿಲ್ಲ, ಬಟ್ ದೆನ್ ದ ಲೈಟಿಂಗ್ಸ್ ವರ್ ಬ್ಯೂಟಿಫುಲ್.
ಸೊ ಗೈಸ್ ಇಲ್ಲಿ DJs ಎಲ್ಲ ಹಾಕಿದರು. ಹಾಗೆಯೇ ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿತ್ತು ಲೈಟಿಂಗ್ಸ್. ಬಟ್ ಇದಕ್ಕಿಂತ ಏನೋ ಜಾಸ್ತಿ ಇರ್ತಿತ್ತು, ಬಟ್ ಈ ಸಲ ಕಮ್ಮಿ ಇದೆ. ಸೊ ನಾವು ಫೈನಲಿ ಈ ರೆಸ್ಟೋರೆಂಟ್ನ ನಾವು ಚೂಸ್ ಮಾಡಿದ್ವಿ. ಒಳಗಡೆ ಕೂಡ ಇಲ್ಲಿ ಎಲ್ಲ ಸ್ಯಾಂಡ್ ಇರ್ತಿತ್ತು. ಸೊ ಆ ಸ್ಯಾಂಡ್ ಮೇಲೆ ಅವರು ಟೇಬಲ್ಸ್ ಆ್ಯಂಡ್ ಚೇರ್ಸ್ನ ಅರೇಂಜ್ ಮಾಡಿದ್ರು. ಇದು ನನ್ನ ಡೇ 2 ಆಗಿರುತ್ತೆ ಟ್ರಿಪ್ದು. ಸೊ ಇವತ್ತು ನಾವು ಎದ್ದಿದ್ದೀವಿ. ಸೊ ಈಗ ನಾವೆಲ್ಲರೂ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಡಬೇಕು. ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಬೇಕು. ಸೊ ನಮ್ಮಮ್ಮ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಅವರೆಲ್ಲನೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೊ ನಾವಿವಾಗ ಸ್ನಾನ ಮಾಡಿಕೊಂಡು ನಾನು ನಮ್ಮ ಅಕ್ಕ ನಮ್ಮ ಡ್ಯಾಡಿ ಎಲ್ಲರೂ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಹೋಗಬೇಕು ಇವಾಗ. ಸೊ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಹೇ ಗೈಸ್, ಸೊ ನಾನು ರೆಡಿ ಆದೆ. ಮೈ ಔಟ್ಫಿಟ್ ನನಗೆ ನಾನು ಔಟ್ಫಿಟ್ ಆಮೇಲೆ ನೀಟಾಗಿ ತೋರಿಸ್ತೀನಿ. ಸೊ ಇವಾಗ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ನಾವು ಇವತ್ತು ರೆಸಾರ್ಟಲ್ಲಿ ಬ್ರೇಕ್ಫಾಸ್ಟ್ ಮಾಡಿ. ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್. ಉಪ್ಪಿಟ್ಟು ತಿಂತಾ ಇದ್ದೀವಿ. ಸೊ ಈಗ ನಾವು ನಮ್ಮ ಉಪ್ಪಿಟ್ಟನ್ನ ತಿಂತಾ ಇದ್ದೀವಿ. ಚೆನ್ನಾಗಿದೆ. ಸೊ ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಸೊ ಇದು ಬಂದು ಕ್ರಾಪ್ ಟಾಪ್ ಹಾಗೆ ಪಲಾಜಾ. ಈ ಕ್ರಾಪ್ ಟಾಪ್ಗೆ ಈ ರೀತಿ ಸೀಶೆಲ್ಸ್ ಜೊತೆ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಬ್ರೇಸ್ಲೆಟ್ ಹಾಕ್ಕೊಂಡಿದ್ದೀನಿ. ಹಾಗೆ ದಿಸ್ ಇಸ್ ಮೈ ಇಯರಿಂಗ್ಸ್. ಹಾಗೆ ಜಸ್ಟ್ ಕ್ರೀಮ್ ಅಪ್ಲೈ ಮಾಡಿ ಲಿಪ್ಸ್ಟಿಕ್ ಹಾಗೆಯೇ ಐಲೈನರ್ ಹಾಕಿದ್ದೀನಿ. ದಟ್ ಈಸ್ ಮೈ ಲುಕ್. ಹಾಗೆ ಒಂದು ಬ್ಯಾಗ್ ಹಾಕ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಈಗ ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ರೂಮ್ನ ವೆಕೇಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಫೋಟೋಶೂಟ್ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಸೊ ಗೈಸ್, ನಾವೀಗ ಲಂಚ್ ಮಾಡೋಕ್ಕೆ ರೆಸ್ಟೋರೆಂಟ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಗೈಸ್, ನಾವು ಲಂಚ್ ಮಾಡೋದಕ್ಕೋಸ್ಕರ ಶೆಟ್ಟಿ ಲಂಚ್ ಹೋಮ್ಗೆ ಬಂದಿದ್ದೀವಿ. ಸೊ ಈ ರೆಸ್ಟೋರೆಂಟಲ್ಲಿ ನಮಗೆ ಎಲ್ಲ ಥರದ್ದು ಐಟಮ್ಸ್ ಸಿಗುತ್ತೆ. ಇಲ್ಲಿ ನಾವು ಚಿಕನ್ ಸೂಪ್, ಪ್ರಾನ್ಸ್, ಹಾಗೆಯೇ ಫಿಶ್, ಬಾಂಗ್ಡಾ, ಆಮೇಲೆ ಅಂಜಲ್ ತವಾ ಫ್ರೈ. ಚಿಕನ್ ಮ್ಯಾಂಚೋ ಸೂಪ್ ಗೈಸ್, ನಾನು 20 ವರ್ಷದಿಂದ ಇದೆ ರೆಗ್ಯುಲರ್ ಕುಡಿಯೋದು. ದಾರಿ ಸೊ ಗೈಸ್, ಇಲ್ಲಿ ನಾನು ಚಿಕನ್ ಮ್ಯಾಂಚೋ ಸೂಪ್ನ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಯಮ್ಮಿ ಆಗಿತ್ತು. ಸೊ ಗೈಸ್, ಇಲ್ಲಿ ನಾವು ತವಾ ಫಿಶ್, ರವಾ ಫಿಶ್, ಹಾಗೆಯೇ ಪ್ರಾನ್ಸ್, ಹಾಗೆ ಇಲ್ಲಿ ನಾವು ಸ್ವಲ್ಪ ಸಲಾಡ್, ಹಾಗೆಯೇ ಇಲ್ಲಿ ನಾವು ಎಗ್ ಸ್ಟಫ್ಡ್ ಪರೋಟ ಕೂಡ ತೊಗೊಂಡಿದ್ವಿ. ತುಂಬಾ ಯಮ್ಮಿ ಆಗಿತ್ತು ಅದು. ನೀವು ಟ್ರೈ ಮಾಡಿ. ಸೊ ಇಲ್ಲಿ ನಮಗೆ ಅವರು ಚಿಕನ್ ಮಂಚೂರಿಯನ್, ಹಾಗೆಯೇ ಬಟರ್ ಚಿಕನ್ ಮಸಾಲ, ಅದಾದಮೇಲೆ ರೋಟಿ, ಆಲ್ಫಾಮ್ ಎಲ್ಲನೂ ಕೊಟ್ಟಿದ್ರು. ತುಂಬಾ ಯಮ್ಮಿ ಆಗಿತ್ತು. ಸೊ ಗೈಸ್, ನಾವು ನಮ್ಮ ಲಂಚ್ನ ಮುಗಿಸ್ಕೊಂಡು ವಾಪಸ್ ಸ್ಟ್ರೀಟಿಗೆ ಬಂದ್ವಿ. ಸೊ ಈಗ ಹೋಗ್ತಾ ಇದ್ದೀವಿ, ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀವಿ ನಾವು. ಸೊ ಬನ್ನಿ ಹೋಗೋಣ. ನಾನು ಸ್ವಲ್ಪ ಎಂಟರ್ಟೈನ್ಮೆಂಟ್ಗೋಸ್ಕರ ಸಾಂಗ್ನ ಪ್ಲೇ ಮಾಡಿ ನಾವು ಎಂಜಾಯ್ ಮಾಡ್ತೀವಿ. ಗೈಸ್, ನಮ್ಮ ಯುಕ್ತಿ ಫುಲ್ಲು ಎಂಜಾಯ್ ಮಾಡ್ತಾಳೆ, ಆಟ ಆಡ್ತಾ ಇದ್ದಾಳೆ. ಸೊ ಗೈಸ್, ನಾವಿಲ್ಲಿ ಮಲ್ಪೆ ಬೀಚ್ಗೆ ರೀಚ್ ಆದ್ವಿ. ಸೊ ಇಲ್ಲಿ ನಾವು ಹೋಗ್ತಾ ಇದ್ವಿ. ಸೊ ದ ಸನ್ಸೆಟ್ ವಾಸ್ ಸೋ ಬ್ಯೂಟಿಫುಲ್. ಇಲ್ಲಿ ತುಂಬಾ ಸ್ಟಾಲ್ಸ್ ಕೂಡ ಹಾಕಿದ್ರು. ಸೊ ಫಾರ್ ಮೈ ಸರ್ಪ್ರೈಸ್, ನಾನು ಯಾವತ್ತೂ ಇಷ್ಟೊಂದು ಜನ ನೋಡಿರಲಿಲ್ಲ ಗೈಸ್, ಅದು ಒಂದು ಬೀಚಲ್ಲಿ. ಸೊ ಸಂಕ್ರಾಂತಿ ಆಗಿರೋದ್ರಿಂದ ಇಲ್ಲಿ ಕೈಟ್ಸ್ ಎಲ್ಲ ಫ್ಲೈ ಮಾಡ್ತಾಯಿದ್ರು. ಎಷ್ಟು ಜನ ಇದ್ದರು ಅಂದರೆ ಕಾಲ್ಪೆ ಕೂಡ ಗೈಸ್, ತುಂಬ ಜನ ಇದ್ದರು ಅಲ್ಲಿ. ಹಾಗೆ ಅಲ್ಲಿ ಬೀಚ್ ಕೂಡ ತುಂಬಾ ಪೊಲ್ಯೂಟ್ ಮಾಡಿದ್ರು. ಅಲ್ಲಿ ತುಂಬ ಕ್ಲೀನಾಗಿ ಇಟ್ಕೊಂಡೇ ಇರಲಿಲ್ಲ ಅವರು. ತುಂಬ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಬೀಚ್ ಒಳಗಡೆ. ಇಲ್ಲಿ ನೋಡಿ, ಇಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಇದೆ. ಹಾಗೆ ಇಲ್ಲಿ ಈ ಬಬಲ್ ಒಳಗಡೆ ಹೋಗಿ ಅಲ್ಲಿ ವಾಟರ್ ಮಿಲ್ ರೋಲ್ ಮಾಡ್ತಾರೆ. ಹಾಗೆ ಬನಾನಾ ರೈಡ್ ಇದೆ, ವಾಟರ್ ರೈಡ್ ಕೂಡ ಇದೆ.
ತುಂಬ ಜನ. ಸೊ ಯುಕ್ತಿ ಮೇಡಮ್ ಅವರೆಲ್ಲ ಆಡಿ ಬಂದು ಈಗ ಡ್ರೆಸ್ ಚೇಂಜ್ ಎಲ್ಲ ಆಗಿ ಈಗ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ಸೊ ಈಗ ನಾನು ಸ್ವಲ್ಪ ಅಲ್ಲಿ ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ನಾವು ಹೋಗಿ ಸ್ವಲ್ಪ ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ನಾನು BBC ತೊಗೊಂಡಿದ್ದೆ, ಚೆನ್ನಾಗಿತ್ತು, ಬಟ್ ನಾಟ್ ಲೈಕ್ ಅಪ್ ಟು ಪೋಲಾರ್ ಬೇರ್. ಸೊ ಈಗ ನಾವು ಉಡುಪಿಯಲ್ಲಿದ್ವಿ, ಮಲ್ಪೆ ಬೀಚಲ್ಲಿ. ಸೊ ಈಗ ನಾವು ರೂಮ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಡಿಸ್ಕಷನ್ ಆಗ್ತಾ ಇದೆ ಇಲ್ಲಿ ಈಗ. ಸೊ ಗೈಸ್, ನಾವು ಇವಾಗ ಕಾರ್ಕಳಕ್ಕೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಬಂದು ನಾವು ರೂಮ್ನ ಫೈಂಡ್ ಮಾಡಿ ಬುಕ್ ಕೂಡ ಮಾಡಿದ್ದೀವಿ. ಇಲ್ಲಿ ನಾವು ಡಿನ್ನರ್ ಮಾಡೋಕ್ಕೆ ಬಂದಿದ್ದೀವಿ ಈಗ. ಸೊ ಬನ್ನಿ ಮಾಡೋಣ. ಸೊ ನಮ್ಮ ಹೋಟ್ಲ್ ಹೆಸರು ಬಂದು ವಿಜಯ ಅಂತ. ಸೊ ಬನ್ನಿ ತೋರಿಸ್ತೀನಿ. ಸೊ ಇಲ್ಲೇ ಡಿನ್ನರ್ ಮಾಡೋ ಕೂಡ ಪ್ಲೇಸ್ ಇದೆ. ಸೊ ಈಗ ನಾವು ಸೊ ಈ ಹೋಟ್ಲು ಒಳಗಡೆನೇ ಒಂದು ಡಿನ್ನರ್ ಮಾಡೋಕ್ಕೆ ಕೂಡ ಒಂದು ಹೋಟ್ಲಿತ್ತು. ತುಂಬಾ ಯಮ್ಮಿ ಆಗಿತ್ತು. ಇಲ್ಲಿ ಕಬಾಬ್ ಆಗಿರ್ಬೋದು, ಎಲ್ಲ ಮಟನ್ ಗೀರೋಸ್ ತುಂಬಾ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿತ್ತು ಗೈಸ್. ಸೊ ಗೈಸ್, ನಾವು ಒಂದು ಸ್ಪೆಷಲ್ ಡಿಶ್ನ ಟ್ರೈ ಮಾಡಿದ್ವಿ. ದಟ್ ಇಸ್ ಕೋರಿ ರೋಟಿ ಆ್ಯಂಡ್ ಚಿಕನ್ ಫ್ರೈ. ಹಾಗೆ ಇಲ್ಲಿ ನಾವು ಬಟರ್ ನಾನ್, ಮುಗ್ಲಾಯ್ ಚಿಕನ್, ಎಗ್ ಕರಿ ತೊಗೊಂಡಿದ್ವಿ. ಸೊ ಗೈಸ್, ಈಗ ನಾವು ನಮ್ಮ ರೂಮ್ ಬಂದೀವಿ. ಸೊ ಇವಾಗ ನಾವು ಆಟ ಆಡ್ತಾ ಇದ್ದೀವಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಇಲ್ಲಿ ನಮ್ಮ ಇನ್ನೊಂದು ಚಿಕ್ಕಪ್ಪ TV ನೋಡ್ತಾ ಇದ್ದಾರೆ. ಹಾಗೆ ನಮ್ಮ ಚಿಚ್ಚಿ ಯುಕ್ತಿನ ಮಲಗಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಚಿನ್ಮಯ ಇದ್ದಾಳೆ. ಸೊ ಬನ್ನಿ, ನಮ್ಮ ಡ್ಯಾಡಿ ಆಚೆ ಕಡೆ ಯಾರಾದರೂ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಮ್ಮಮ್ಮ ಇದ್ದಾರೆ. ಇಲ್ಲಿ ನಾವು ಊನೋ ಕಾರ್ಡ್ಸ್ ಆಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಚಿಕ್ಕಪ್ಪ ಫುಲ್ ಸೆಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಕೃಪಾ ಚಿಚ್ಚಿ ಚಿಕ್ಕಪ್ಪ ಇಬ್ಬರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಹೇಗೆ ಆಡೋದು ಅಂತ. ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಬನ್ನಿ ನನಗೆ ಇಲ್ಲಿ ಇವರು ತೈರೋಡೆ, ಹಾಗೆ ಪುಲಾವ್, ಹಾಗೆ ತೈರೋಡೆ, ಹಾಗೆ ವೆಜಿಟೇಬಲ್ ಪುಲಾವ್ ಕೂಡ ತುಂಬಾ ಯಮ್ಮಿ ಆಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನು ಇಲ್ಲಿ ತೊಗೊಂಡಿರೋದು ಪೂರಿ ಅಂತೂ ತುಂಬಾ ಯಮ್ಮಿ ಆಗಿತ್ತು ಗೈಸ್. ಬ್ಯೂಟಿಫುಲ್ ಆಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು ಪೂರಿ ಆ್ಯಂಡ್ ಸಾಗು. ಗೈಸ್, ಇದು ಬಂದು ಮ್ಯಾಂಗೋ ದೋಸೆ. ಹಾಗೆ ನಮ್ಮ ಡ್ಯಾಡಿ ಸೆಟ್ ದೋಸೆ ತೊಗೊಂಡಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಮಾಮ್ ಮಸಾಲೆ ದೋಸೆನ ತೊಗೊಂಡಿದ್ದಾರೆ. ಹಾಗೆ ಇದು ಬಂದು ಪ್ರೊಮೊಗ್ರೆನೇಟ್ ಜ್ಯೂಸ್, ಇಲ್ಲಿ ಕಾಫಿ, ಇಲ್ಲಿ ಕೂಡ ನಮ್ಮ ಡ್ಯಾಡಿ ಟೀ ತೊಗೊಂಡಿದ್ದಾರೆ. ಸೊ ನಾವಿಲ್ಲಿ ರೂಮ್ನ ವೆಕೇಟ್ ಮಾಡೋ ಟೈಮ್. ವೆಕೇಟ್ ಮಾಡಬೇಕಾದ್ರೆ ನಾನು ನಮ್ಮ ಡ್ಯಾಡಿ ಆಲ್ರೆಡಿ ಕೆಳಗಡೆ ಇದ್ವಿ. ಸೊ ಇಲ್ಲಿ ಏನಾಗ್ತಿತ್ತು ಅಂದರೆ ಅವರು ಕೋಕೋನಟ್ನೆಲ್ಲ ಬಿಡಿಸ್ಕೋತಾ ಇದ್ರು. ಸೊ ಅವರು ಕೋಕೋನಟ್ನ ಬಿಡಿಸೋದಕ್ಕೆ ಅವರು ಹೆಂಗೆ ಹತ್ತುತ್ತಾ ಇದ್ರು ಅಂದರೆ ಈ ರೀತಿ ಎಲ್ಲ ತಯಾರಿ ಮಾಡ್ಕೊತಾರೆ ಹತ್ತೋದಕ್ಕೆ. ಸೊ ಇದನ್ನು ನಾನು ಈ ಪ್ರೋಸೆಸ್ನ ರೆಕಾರ್ಡ್ ಮಾಡಿಕೊಂಡೆ. ತುಂಬಾ ಬ್ಯೂಟಿಫುಲ್ಲಾಗಿ ಅವರು ಅದನ್ನು ಟೈ ಮಾಡ್ಕೊಂಡು ಈಗ ಹಚ್ತಾ ಇದ್ದಾರೆ ಗೈಸ್. ನೋಡಿ ಅಲ್ಲಿ ಆಲ್ರೆಡಿ ಎಷ್ಟು ಟಾಪಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಗೈಸ್, ಅಲ್ಲಿ ಅವರಿಬ್ಬರು ಇದ್ರಲ್ಲ, ಅವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್, ಈ ಹೋಟೆಲ್ನ ಮ್ಯಾನೇಜರ್ಸ್. ಸೊ ಗೈಸ್, ಇವರೆಲ್ಲ ಈಗ ವೆಕೇಟ್ ಮಾಡಿಕೊಂಡು ಬರ್ತಾ ಇದ್ದಾರೆ.
ಸೊ ಗೈಸ್ ನೋಡಿ ಲೆಮನ್ ಟ್ರೀ ಇದೆ, ಎಷ್ಟು ಲೆಮನ್ಸ್ ಇದೆ. ಹಾಗೆ ಇಲ್ಲಿ ಸ್ಟಾರ್ ಫ್ರೂಟ್ ಕೂಡ ಇದೆ, ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಜಾಸ್ ಲುಕ್ ಇದೆ, ಎಷ್ಟು ಇದೆ ಗೊತ್ತಾ ಗೈಸ್. And we're off to our next destination. ಸೊ ಇಲ್ಲಿ ನಾವು ಧರ್ಮಸ್ಥಳ ಗೇಟ್ನ ಕೂಡ ಪಾಸ್ ಮಾಡ್ಕೊಂಡು ಹೋದ್ವಿ, ಅದೇ ಒಳಗಡೆ ಹೋಗಲಿಲ್ಲ ಗೈಸ್, ಬಿಕಾಸ್ ಅದು ನಮ್ಮ ಲಿಸ್ಟಲ್ಲಿ ಇರಲಿಲ್ಲ. ಸೊ ಬೆಟ್ ಲಕ್ ನೆಕ್ಸ್ಟ್ ಟೈಮ್. ಸೊ ಗೈಸ್ ಈಗ ನಾವು ರೋಡ್ಸಲ್ಲಿ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ನಾವು ಸ್ಟಾಪ್ ಮಾಡಿದ್ದೀವಿ ಯಾಕಂದರೆ ನಮಗೆ ಇಲ್ಲಿ ಫುಲ್ಜರ್ ಸೋಡಾ ಬೇಕಿತ್ತು. ಸೊ ನಾವು ಕುಡಿತಾ ಇದ್ದೀವಿ. ಸೊ ಬನ್ನಿ. ಹಾಗೆ ಪೈನಾಪಲ್ಸ್ ಕೂಡ ಬೇಕಿತ್ತು. ಸೊ ಬನ್ನಿ ಹೋಗೋಣ. So the pineapple was nice, but the belpuri was not nice guys. ತುಂಬಾ ಮಸಾಲೆ ಥರ ಕಾಣ್ತಾ ಇತ್ತು, ಬಟ್ ಉಪ್ಪು ಖಾರ ಏನೂ ಇರಲಿಲ್ಲ. ಸುಮ್ಮನೆ ರೆಡ್ ಕಲರ್ ಆಗಿತ್ತು, ಖಾರ ಅಂತೂ ಇರಲೇ ಇರಲಿಲ್ಲ ಅದರಲ್ಲಿ. ಇಟ್ ವಾಸ್ ನಾಟ್ ನೈಸ್. ಸೊ ಗೈಸ್ ಇಲ್ಲಿ ನಾವು ಟಾಟ್ಲಿಂಗ್ನ ಕೂಡ ತೊಗೊಂಡಿದ್ವಿ. ಇಟ್ ವಾಸ್ ಕ್ವೈಟ್ ನೈಸ್. ಏನಿದು ಮಜೀರಾಬಾದ್ ಫೋಟೋಲ್ ಇದ್ದೀವಿ. ಶಾರುಖ್. ಸೊ ಇದನ್ನ ಸ್ಟಾರ್ ಶೇಪಲ್ಲಿ ಕಟ್ಟಿದ್ದಾರೆ. ಸೊ ಗೈಸ್ ಏನಾಗಿದೆ ಅಂದ್ರೆ ಯುಕ್ತಿ ಅವರು ನಮ್ಮ ಜೊತೆಲಿದ್ದಾರೆ. ಈಗ ಇವರನ್ನ ಈ ಕೋರ್ಟಿಂದ ಕೆಳಗಡೆ ಕರ್ಕೊಂಡು ಹೋಗ್ತೀವಿ. ಇವರ ಅಪ್ಪ ಅಮ್ಮ ಯಾರಿದ್ದಾರೆ ಬಂದು ಕರ್ಕೊಂಡು ಹೋಗ್ಬೇಕು ಅಂತೇಳಿ ವಿನಂತಿ ನೋಡಿ. ಸೊ ಇದು ಟಾಪ್ ವ್ಯೂ ಅಲ್ಲ, ಬಟ್ ಒಂದು ಮಟ್ಟಿಗಿದೆ, ಬಿಕಾಸ್ ಇದನ್ನ ಹತ್ತಕ್ಕೆ ನಾವು 150 ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದೀವಿ. ಸಾಕು. ಒಂದು ಗುಹೆ ಇದೆ. ಸೊ ಬನ್ನಿ ಹೋಗುವ. ಸೊ ಈ ಗುಹೆ ಒಳಗಡೆ ಈ ರೀತಿ ಇದೆ. ಇರು ಬರ್ತೀನಿ. ಸೊ ದಿಸ್ ಇಸ್ ಇಲ್ಲಿ ಔಟ್ಡೋರ್ ಅಂತ ಅನ್ಸುತ್ತೆ. ಸೊ ಇದು ಇವ್ರದ್ದು ಬ್ಯಾಕ್ ಯಾರ್ಡ್. ಸೊ ಗೈಸ್ ಬನ್ನಿ ವಾಪಸ್ ಹೋಗುವ. ಸೊ ಗೈಸ್ ಇಲ್ಲಿ ಗೇಟ್ ಹಾಕ್ಬಿಟ್ಟಿದ್ರು, ಯಾಕಂದರೆ ಔಟ್ಸೈಡರ್ಸ್ ಯಾರು ಇನ್ನು ಒಳಗಡೆ ಹೋಗಬಾರ್ದು, ಬಿಕಾಸ್ ಟೈಮ್ ಆಗಿತ್ತು 5 o'clock. ದಿಸ್ ವಾಸ್ ದ ಓಲ್ಡ್ ರೂಟ್ ಮ್ಯಾಪ್. ನಾವು ಟಿಟಿಯಿಂದ ಇಳಿದು ಹಾಸನ್ದ ಫೇಮಸ್ ಬೇಕ್ರಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹುಡ್ಕೊಂಡು ಬಂದ್ವಿ. ಗುಂಡಣ್ಣ ಬೇಕ್ರಿ, ಹಾಸನ್ ಫೇಮಸ್ ಬೇಕ್ರಿ. ಸೊ ಬನ್ನಿ ಹೋಗೋಣ. ಕೇಕ್ ಇದೆ ಗೈಸ್. ಸೊ ಗೈಸ್ ಇಲ್ಲಿಂದು ಫೇಮಸ್ ಬಂದು ಹನಿ ಕೇಕ್, ಹಾಗೇನೆ ಪನೀರ್ ಪಫ್. ಸೊ ಗೈಸ್ ಇಲ್ಲಿ ನಾವು ಬ್ಯಾಂಗ್ಳೂರ್ ರೀಚ್ ಆಗ್ತದಂತೆ ಚಳಿ ಶುರುವಾಯಿತು. ಸೊ ಇಲ್ಲಿ ನಾವು ಚಳಿಗೆ ಕಾರ್ನ್ ತೊಗೊಂಡಿದ್ದೀವಿ. ಸೊ ಟಿಟಿಯಿಂದ ಇಳಿದು ಅಗ್ಯಾನ್ ವಿ ಟುಕ್ ಅ ಕಾರ್ನ್ ಬ್ರೇಕ್. ಸೊ ಗೈಸ್ ನಾವೀಗ ಡಿನ್ನರ್ಗೆ ಕುಡ್ಲಿ ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ದೀವಿ. ಟೈಮ್ ಬಂದು 9:37 ಆಗಿದೆ. ಸೊ ಬನ್ನಿ ಹೋಗೋಣ. ಸೊ ನೋಡಿ ಇಲ್ಲಿ ವೆಜ್ ನಾನ್ ವೆಜ್ ಎರಡೂ ಇದೆ. ಸೊ ನಾವು ಹೋಗ್ತಾ ಇದ್ದೀವಿ. ಸೊ ಗೈಸ್ ಇಲ್ಲಿ ನಮ್ಮ ಡ್ಯಾಡಿ ನೀರು ದೋಸೆ, ಚಿಕನ್ ಸಾರು, ಮುದ್ದೆ ಎಲ್ಲ ತೊಗೊಂಡಿದ್ರು. ಇಲ್ಲಿ ನಮ್ಮ ಚಿಚ್ಚಿ ಬಿರಿಯಾನಿ ತೊಗೊಂಡಿದ್ದಾರೆ. ಹಾಗೆ ಇಲ್ಲಿ ನಮ್ಮ ವೆಜ್ ಸೈಡ್ ಬಂದರೆ ನಾವು ಇಲ್ಲಿ ಪನ್ನೀರ್ ಗೀ ರೋಸ್ಟ್, ಹಾಗೆಯೇ ನೀರು ದೋಸೆ, ಮಶ್ರೂಮ್ ಕರಿ ತೊಗೊಂಡಿದ್ವಿ. ಹಾಗೆ ಒಂದು ಗೋಲಿ ಸೋಡಾ ಕೂಡ ತೊಗೊಂಡ್ವಿ. ಸೊ ಗೈಸ್ ನಾವು ಡಿನ್ನರ್ ಮುಗಿಸ್ಕೊಂಡು ವಾಪಸ್ ಟಿಟಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಇವಾಗ ನಾವು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗಬೇಕು. ಸೊ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. So that's it for this video guys. If you like this video, make sure you like, share and subscribe. Meet you in my next video. Bye bye guys.